ಆತ್ಮೀಯ H16 ನ್ಯೂಸ್ ಅರ್ಥಾತ್ ಸಿದ್ದರಾಮಯ್ಯ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋಜಾವರ್. ಆತ್ಮೀಯರೇ, ಈಗಾಗಲೇ ನಿಮ್ಗೆ ಸುದ್ದಿಗಳು ಮುಟ್ಟಿರ್ಬೋದು, ವಿಚಾರ ಮಾಡ್ತಾನೆ ಇರ್ಬೋದು. ಈ ಜಾತಿ ಸಮೀಕ್ಷೆ ಮುಂದೆ ಹೋಗುವ ಎಲ್ಲ ಸಾಧ್ಯತೆಗಳು ಕಾಣ್ತಾ ಇದ್ದಾವೆ. ಯಾಕಂತಂದ್ರೆ ಆ ರೀತಿ ನಮ್ಮ ಎದುರಾಳಿ ಪಕ್ಷದವರು, ಅದರಲ್ಲೂ BJP ಮತ್ತು JDS ದವ್ರಿಗೆ ಈ ಸಮೀಕ್ಷೆನೇ ಬೇಡಾಗಿದ್ದವ್ರಿಗೆ 2027 ನಾವು ಮಾಡೋಣ ಅನ್ನೋಂಥ ಮಾತು ಮೊದಲಿಂದ ವಿರೋಧ ಇತ್ತು. ಈ ನೆಲೆಗಟ್ಟಿನಲ್ಲಿ ಕಾಂತರಾಜ್ ವರದಿಯನ್ನು, ಅದೇ ಕಾಲಕ್ಕೆ ನಮ್ಮ ಜಯಪ್ರಕಾಶ್ ಹೆಗಡೆ ಅವರ ವರದಿಯನ್ನು ಮೂರು ಮಾಡಿದ್ದು ಈಗ ಹಳೆ ಇತಿಹಾಸ. ಸ್ವತಂತ್ರವಾದ ಮೀಡಿಯಾಗೆ ಬೇಕಾಗಿರುವುದು ಸ್ವತಂತ್ರ ಧ್ವನಿ. ಆ ಸ್ವತಂತ್ರ ಧ್ವನಿ ಉಳಿಸಲು ನೀವು ಮಾಡಬೇಕಾದದ್ದು ಇಷ್ಟೇ. ಅದೇನಪ್ಪಾ ಅಂತಂತಂದ್ರೆ, ನಿಮ್ಮ ಕೈಲಾದಷ್ಟು ಸಹಾಯ ಈ ಚಾನಲ್ಗೆ ಮಾಡಿ ಹಾಗೂ ನಿಮ್ಮ ಧ್ವನಿಯನ್ನು ಕಾಪಾಡಿಕೊಳ್ಳಿ. ಇದನ್ನು ಹೆಂಗೆ ಮುಂದೆ ಹಾಕೋದು ಅಂತ ಕೂತಾಗ ಸಹಜವಾಗಿ ಅಧಿಕಾರಿಗಳು, ಅದರಲ್ಲೂ ವಿಶೇಷವಾಗಿ ಹಿಂದುಳಿದ ವರ್ಗಗಳ ಆಯೋಗ ಇದ್ದಿದ್ದು ಕೆಲವೊಂದಿಷ್ಟು ಜಾತಿಗಳನ್ನು ಬಿಡ್ತು. ಹಿಂದೆ ಕ್ರಿಶ್ಚಿಯನ್ ಸಿಕ್ತು ನೋಡ್ರಿ ಒಂದು ದೊಡ್ಡ ಬಲ. ಸಹಜವಾಗಿ ಒಂದು ದೊಡ್ಡದು ಮಾಡಿ ಅದರಲ್ಲೂ ಲಿಂಗಾಯತರು, ವೀರಶೈವ ಲಿಂಗಾಯತರು, ಇವು ತಿಕ್ಕಾಟಗಳು ಶುರುವಾಯಿತು. ಶುರುವಾದ ತಕ್ಷಣ ಸ್ವಲ್ಪ ಸಿಕ್ಕರೆ ಸಾಕು ನಮ್ಮ BJPಗರಿಗೆ, JDS ದವರಿಗೆ, ಅದರಲ್ಲೂ BJPಗರಿಗೆ ದೊಡ್ಡದು ಮಾಡಿ ಅದು ಮುಂದೆ ಹೋಗುವಂಥ ಒಂದೆಲ್ಲ ಪ್ರಯತ್ನ ಮಾಡಿದ್ರು. ಏನೋ ದಾಟಿತ್ತದು ಹಿಂದಿನ ಕಾಂತರಾಜ್ ಆಯೋಗದ ವರದಿ. ಆದರೆ ಲಾಸ್ಟಕ್ಕೆ ಬಂದು ರಾಹುಲ್ ಗಾಂಧಿಯವರು ಏನು ತಪ್ಪು ಮಾಡಿದರು, ಕಾಂತರಾಜ್ ವರದಿಯನ್ನು ತಿರಸ್ಕಾರ ಮಾಡಲಿಕ್ಕೆ ಹೇಳಿದರು. ಅದು ಇನ್ನು ಮತ್ತೆ ರೀಟೇಕ್ ಮಾಡೋದು ಅಷ್ಟು ಕೆಲಸ ಅಲ್ಲ ಅಂತ. ಇನ್ನು ಕೆಲವೊಬ್ರು ಈಗ ಕೋರ್ಟ್ಗೆ ಹೋಗೋದಕ್ಕೂ ರೆಡಿ ಆಗಿದ್ದಾರೆ. ಕೋರ್ಟ್ಗೆ ಹೋಗಿ ನಿಲ್ಲಿಸ್ಬೇಕಪ್ಪ, ಹೇಗಾದ್ರು ಶತ ಆಗಿದೆ ಅಂತ ವಕೀಲರು ಬೆನ್ನು ಹತ್ತಿದ್ದಾರೆ. ಸಹಜದ. ಅದಕ್ಕಾಗಿ ನಮ್ಮ ಮೇಲೆ ಹೇಳುವಂಥದ್ದು ಏನಪ್ಪ ಅಂದರೆ, ಈ ಮೀಸಲಾತಿ ಸಲುವಾಗಿ ಗುದ್ದಾಡೋಕ್ಕಿಂತಲೂ ಭಾಳ ಸರಳದ. ಏನಪ್ಪ ಅಂತಂದ್ರೆ, ಎಲ್ಲರಿಗೂ ಉದ್ಯೋಗ ಸೃಷ್ಟಿ ಮಾಡುವಂಥವು ಏನಾದರೂ ಪ್ಲ್ಯಾನ್ ಮಾಡಲಿಕ್ಕೆ ಸಾಧ್ಯದ.